ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದಿಲಿಗೌಡ. ಸೊ ಇವಳು ನಮ್ಮ ಡೈಸಿ. ಸೊ ಇವತ್ತು ಸ್ವಲ್ಪ ಬೆಳಗ್ಗೆ ಬೇಗ ಇದ್ದಿದ್ದೀವಿ, ಯಾಕಂದರೆ ನಮ್ಮ ಗಾಡಿಗಳಿಗೆ ಪೂಜೆ ಮಾಡೋಣ ಅಂತ. ಡೈಸಿ, ಸೊ ಆಲ್ರೆಡಿ ನಮ್ಮ ಗಾಡಿಗಳನ್ನೆಲ್ಲ ವಾಶ್ ಮಾಡಿ ನಿಲ್ಲಿಸಿದ್ದೆ. ಸೊ ನೈಟು ಮಂಜು ಬಿದ್ದಿರೋದ್ರಿಂದ ಎಲ್ಲ ಸ್ಪ್ರಿಂಕಲ್ ಥರ ಎಲ್ಲ ಫುಲ್ಲು ಮಂಜು ಕೂತ್ಕೊಂಡ್ಬಿಟ್ಟಿದೆ ಗಾಡಿ ಮೇಲೆ. ಫುಲ್ಲು ಎಲ್ಲ ಒಂಥರ ಹನಿ ಹನಿ ಥರ. ಸೊ ಇವಾಗ ಸ್ವಲ್ಪ ಎಲ್ಲ ನೀರು ಹಾಕಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ಎಲ್ಲ ಒರೆಸ್ಬೇಕು. ನೋಡಿ, ಎಲ್ಲ ಫುಲ್ಲು ಫಾಗ್ ಆಗಿಬಿಟ್ಟಿದೆ ಕಾರಲ್ಲಿ. ಸೊ ನಮ್ಮ ಬುಲೆಟ್ನ ಇಲ್ಲಿ ಮರದ ಕೆಳಗಡೆ ನಿಲ್ಲಿಸಿದ್ದೆ. ಮರದ ಕೆಳಗಡೆ ನಿಲ್ಲಿಸಿರೋದ್ರಿಂದ ಅಷ್ಟೇನು ಮಂಜು ಕೂತಿಲ್ಲ. ಸೊ ಬನ್ನಿ, ಈಗ ಸ್ವಲ್ಪ ನೀರಲ್ಲಿ ಹಾಕಿ ವಾಶ್ ಮಾಡೋಣ. ಸೊ ಎಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ಲೈನಾಗಿ ನಿಲ್ಲಿಸಿದ್ದೀವಿ. ಸೊ ಈಗ ಗಾಡಿಗಳಿಗೆಲ್ಲ ಹೂವು ಹಾಕಬೇಕು. ಸೊ ಯಾವಾಗಲೂ ನಮ್ಮ ಗಾಡಿಗಳಿಗೆ ಪೂಜೆನ ನಮ್ಮೂರು ದೇವಸ್ಥಾನದ ಹತ್ರನೇ ಮಾಡಿಸ್ತಾ ಇದ್ದಿದ್ದು. ಸೊ ಎಲ್ಲ ಗಾಡಿಗಳನ್ನೂ ಅಲ್ಲಿಗೆ ತೊಗೊಂಡೋಗೋಕ್ಕಾಗಲ್ಲ ಅಂತ ಸೊ ಈ ವರ್ಷ ಮನೆ ಹತ್ರನೇ ಮಾಡ್ತಾಯಿದ್ದೀವಿ. ಸೊ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ. ನಮ್ಮೂರು ದೇವಸ್ಥಾನದ ಪೂಜಾರಿನೇ ಕರೆಸಿದ್ದೀವಿ ಪೂಜೆ ಮಾಡೋದಕ್ಕೆ. ಸೊ ಅವರೇ ಬಂದು ಪೂಜೆ ಮಾಡಿಕೊಡ್ತಾ ಇದ್ದಾರೆ. ದಸರಾಗೆ ಪೂಜೆ ಮಾಡಿರಲಿಲ್ಲ, ಸೊ ದೀಪಾವಳಿಗೆ ಮಾಡೋಣ ಅಂದ್ಕೊಂಡು ಸುಮ್ಮನೆ ಇದ್ದೆ. ಸೊ ಅದಕ್ಕೆ ಇವಾಗ ದೀಪಾವಳಿಗೆ ಪೂಜೆ ಮಾಡ್ತಾಯಿದ್ದೀನಿ. ಸೊ ಎಲ್ಲ ದಸರಾಗೆ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ನಾವು ಕೇರಳ ರೈಡ್ ಹೋಗ್ಬಿಟ್ಟಿದ್ವಿ. ಸೊ ಅದರಿಂದ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಇವಾಗ ದೀಪಾವಳಿಗೆ ಮಾಡ್ತಾಯಿದ್ದೀನಿ. ಅರ್ಲಿ ಮಾರ್ನಿಂಗ್ ಕ್ಲೈಮೇಟ್ ನೋಡಿ ಏನು ಪ್ಲೆಸೆಂಟಾಗಿದೆ. ಕ್ಲೈಮೇಟ್ ಅಂತೂ ಸಾಕಾಗಿದೆ. ಸ್ಕೂಲ್ ಡೇಸಲ್ಲಿ ತೊಗೊಂಡಿದ್ದ ಸೈಕಲ್ ನಾನು ಇನ್ನೂ ಇಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ಒಂದು ರಿವ್ಯೂ ಮಾಡ್ತೀನಿ. ಇವಳು ನಮ್ಮ ಡೈಸಿ. ನಾವು ಎಲ್ಲೇ ಇದ್ದರೂ ಅವಳು ನಮ್ಮ ಜೊತೆ ಇರಲೇಬೇಕು. ಕೈ ಸುಲಿತಾ ಇದ್ದೀನಿ. ಸೊ ನೀಟಾಗಿ ಗಾಡಿಗಳಿಗೆಲ್ಲ ಫುಲ್ಲು ಅವರೇ ಎಲ್ಲ ನೀಟಾಗಿ ವಿಭೂತಿ ಎಲ್ಲ ಹಚ್ಚಿ ಎಲ್ಲ ಇದು ಮಾಡ್ತಾರೆ. ಸೊ ಎಲ್ಲ ವಿಭೂತಿ ಎಲ್ಲ ನೀಟಾಗಿ ಪ್ರತಿಯೊಂದು ಗಾಡಿ